ಕರ್ನಾಟಕದಲ್ಲಿ ಪರಮಾಣು ಒಪ್ಪಂದಕ್ಕಾಗಿ ಯುದ್ಧ ನಡೀತಾ ಇದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಪಿಜಿಗಾಗಿ ಆಟೋ ಚಾಲಕರು ಯುದ್ಧ ಘೋಷಿಸಿದ್ದಾರೆ. ಕಳೆದ 10 ದಿನಗಳಿಂದ ಆಟೋ ಎಲ್ಪಿಜಿಗಾಗಿ ನರಕ ಅನುಭವಿಸ್ತಾ ಇದ್ದ ಆಟೋ ಚಾಲಕರು ಇವತ್ತು ಸರ್ಕಾರಕ್ಕೆ, ಸಚಿವರಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಅದು ಆಹಾರ ಸಚಿವ ಕೆಎಚ್ ಮುನಿಯಪ್ಪನವರ ಮನೆಗೆ ಹೋಗಿ ಎಚ್ಚರಿಕೆಯನ್ನ ಕೊಟ್ಟು ಬಂದಿದ್ದಾರೆ. ಇನ್ನು ಬೆಂಗಳೂರಿನ ಗ್ಯಾಸ್ ಬಂಕ್ಗಳ ಮುಂದೆ ಕಾದು ಕಾದು ಸುಸ್ತಾದ ಆಟೋ ಚಾಲಕರು ಇವತ್ತು ಆಹಾರ ಸಚಿವ ಮುನಿಯಪ್ಪನವರ ಮನೆಗೆ ಲಗ್ಗೆ ಹಾಕಿದ್ರು. ಗಲಾಟೆ ಮಾಡಲಿಲ್ಲ, ಪ್ರತಿಭಟನೆಯೂ ಮಾಡಲಿಲ್ಲ, ಧಿಕ್ಕಾರನೂ ಕೂಗಲಿಲ್ಲ. ಬದಲಿಗೆ ಶಾಂತಿಯುತವಾಗಿ ಆಟೋ ಚಾಲಕರಿಗೆ ಆಗ್ತಾ ಇರುವ ಸಮಸ್ಯೆಗಳ ಬಗ್ಗೆ ದೂರು ಕೊಟ್ರು. 55 ರೂಪಾಯಿ ಇರೋ ಆಟೋ ಎಲ್ಪಿಜಿಗೆ 100 ರಿಂದ 130 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಜೀವ ನಡೆಸೋದು ಕಷ್ಟ ಆಗಿದೆ ಸರ್, ದಯವಿಟ್ಟು ಕಡಿವಾಣ ಹಾಕಿ ಅಂತ ಮನವಿ ಕೊಟ್ರು. ಕೈ ಮುಗಿದ್ರು, ಸಚಿವರ ಮುಂದೆ ಬೇಡ್ಕೊಂಡ್ರು. ಸಂಪಾದನೆ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ದಿವಸ ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಬಾಡಿಗೆ ಕಟ್ಕೊಂಡು ಜೀವನ ನಡೆಸಬೇಕು ಅಂದ್ರೆ ತುಂಬಾ ತೊಂದರೆ ಇದೆ. ಈಗಲೂ ನಮ್ಮ ಮೇಲೆ ಒಂದು ಮಾತಾಡ್ತೀನಿ ಅಧಿಕಾರಿಗಳು ಅಧಿಕಾರಿಗಳನ್ನ ಇವತ್ತು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ ಮಂತ್ರಿಗಳು ಆಟೋ ಚಾಲಕರ ಕಷ್ಟಕ್ಕೆ ಕೊಟ್ಟ ಉತ್ತರ ಏನ್ ಗೊತ್ತಾ? ಈಗ ಎಲೆಕ್ಷನ್ ಬ್ಯುಸಿಯಲ್ಲಿದ್ದೀನಿ, 10ನೇ ತಾರೀಕಿನವರೆಗೂ ಸುಮ್ಮನಿರಿ, ಆಮೇಲೆ ಮಾತಾಡೋಣ ಅನ್ನೋದು. 100% 3,000 ಸಿಲಿಂಡರ್ ಅವರು ಉಪಯೋಗಿಸ್ತಾ ಇದ್ದಾರೆ. ಆದರೆ ಅಷ್ಟೇ ಸಮವಾಗಿ ಪ್ರೈವೇಟ್ನಲ್ಲಿ ಕೂಡ ಕೊಡ್ತಾ ಇದ್ದಾರೆ. ಆ ಪ್ರೈವೇಟ್ ಅವರು ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದು ನನ್ನ ಗಮನಕ್ಕೆ ಬಂದಿದೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಮಧ್ಯಾಹ್ನ ಮಾತಾಡ್ತೀನಿ. ನಾನು 10ನೇ ತಾರೀಕು ಒಂದು ಮೀಟಿಂಗ್ ಕರೆದು ಇದಕ್ಕೆ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಚಿವರ ಉತ್ತರ ಕೇಳಿದ ಆಟೋ ಚಾಲಕರು ಸಿಟ್ಟಿಗೆದ್ರು. ಸಚಿವರು ಹೋಗ್ತಾ ಇದ್ದಂತೆ ಮಾಧ್ಯಮಗಳ ಮುಂದೆ ಮಾತಾಡಿದ್ರು. ಆಯ್ತು ಸ್ವಾಮಿ, 4 ದಿನ ಸುಮ್ಮನಿರ್ತೀನಿ, 5ನೇ ದಿನ ಆಟೋ ಚಾಲಕರ ತಾಕತ್ತು ಒಗ್ಗಟ್ಟು ಏನು ಅಂತ ತೋರಿಸ್ತೀವಿ ಅಂತ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾವ ಥರ ಉತ್ತರ ಕೊಡ್ತಾರೆ, ಅಸಡ್ಡೆ ಉತ್ತರ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಏಕೆಂದರೆ ಈಗ ಅವ್ರಿಗೆ ಚುನಾವಣೆ, ಎಲೆಕ್ಷನ್ನೇ ಮುಖ್ಯ ಆಗಿರೋದು. ಇಲ್ಲಿ ಸಾರ್ವಜನಿಕರು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಈಗ ಚಾಲಕರೆಲ್ಲ ರೋಡಲ್ಲಿ ಯಾವ ರೀತಿ ಮನಿ ಕಂಡಿದ್ದಾರೆ, ಅದೆಲ್ಲ ಅವ್ರು ನೋಡ್ತಾ ಇದ್ರು ಕೂಡ ಇಲ್ಲಿ ಒಂದು ಚೂರು ಕೂಡ ಅವ್ರಿಗೆ ಚಾಲಕರ ಬಗ್ಗೆ ಕನಿಕರನೇ ಇಲ್ಲ. ಅವ್ರದ್ದೇನೋ ಅವ್ರು ಮಾಡ್ತಾರೆ, ಯಾರೋ ಕರಿತೀವಿ ಅಧಿಕಾರಿಗಳನ್ನ ಮಾತಾಡ್ತೀವಿ ಅಂತಾರೆ ಅಷ್ಟೇ. ಈಗ 5ನೇ ತಾರೀಕು 10ನೇ ತಾರೀಕು ಹೇಳಿದ್ದಾರೆ, ಅಲ್ಲಿವರೆಗೂ ನಾವು ಉಪವಾಸನೆ ಇರಬೇಕು. ಗ್ಯಾಸ್ ರೇಟ್ ಬಂದು 55 ರೂಪಾಯಿ ಏಕಾಏಕಿ 135 ರೂಪಾಯಿ ಆಯ್ತು. ಹೆಂಗಾಗುತ್ತೆ ಸರ್? ಒಂದು ನಿಮಿಷ. ಇವಾಗ ನಮ್ದು ಮೀಟರ್ ಜಾಸ್ತಿ ಮಾಡಿ 4 ವರ್ಷ ಆಗಿತ್ತು. 4 ವರ್ಷದವರೆಗೂ ಮೀಟರ್ ಜಾಸ್ತಿ ಮಾಡಿಲ್ಲ. ಅದು ನಾವು ಕೇಳಿ ಸ್ಟ್ರೈಕ್ ಮಾಡಿದ್ಮೇಲೆ ಜಾಸ್ತಿ ಮಾಡಿದ್ರು ಅಷ್ಟೇ. ಕೇಳ್ದಲೇ ಹೋದರೆ 10ನೇ ತಾರೀಕು ಒಳಗಡೆ ನಮಗೆ ಶಾಶ್ವತವಾದ ಪರಿಹಾರ ಬರ್ದ ಹೋದರೆ ಬೆಂಗಳೂರಿನಲ್ಲಿರುವಂಥ ಎಲ್ಲ ಸಂಘಟನೆ ಮುಖಂಡರು ಒಂದಾಗ್ತಾ ಇದ್ದೀವಿ. ನಮ್ಮ ಎಲ್ಲ ಸಂಘಟನೆಯವರು ಸುಮಾರು ಜನದ ಏನಂದರೆ, ಸಚಿವರು ಎಲ್ಲೇ ಹೋದರೂ ಒಂದು ಕಪ್ಪು ಬಟ್ಟೆ ತೋರಿಸೋ ಮುಖಾಂತರ ನಾವು ವಿರೋಧ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ಈಗ ಫ್ರೀಡಮ್ ಪಾರ್ಕ್ನಲ್ಲಿ ಕೂತ್ಕೊಂಡು ಹೋರಾಟ ಮಾಡಲಿ, ಅಲ್ಲಿ ಯಾರೂ ಬರೋದೂ ಇಲ್ಲ. ಸಚಿವರು ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ನಾವು ಕಪ್ಪು ಬಾವುಟನ ಪ್ರದರ್ಶನ ಮಾಡುವ ಮುಖಾಂತರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ. ಕರ್ನಾಟಕ ರಾಜ್ಯ ಸರ್ಕಾರ ನಮಗೇನು ಭರವಸೆಯನ್ನು ಕೊಟ್ಟಿದೆ, 10ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗಿ ಭರವಸೆಯನ್ನು ಈಡೇರಿಸಲಿಲ್ಲ ಅಂತಂದರೆ ಎಲ್ಲ ರಸ್ತೆಗಳನ್ನ ಬಂದ್ ಮಾಡ್ತೀವಿ, ಎಲ್ಲ ವಾಹನಗಳನ್ನ ನಿಲ್ಲಿಸ್ತೀವಿ, ರಸ್ತೆಗಳನ್ನ ಬಂದ್ ಮಾಡ್ತೀವಿ, ಹೋರಾಟವನ್ನು ಮಾಡ್ತೀವಿ. ಯಾವುದೇ ರೀತಿ ಫ್ರೀಡಮ್ ಪಾರ್ಕ್ಗೆ ಹೋಗೋದಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ರಸ್ತೆಗಳಲ್ಲೇ ಹೋರಾಟಗಳನ್ನ ಮಾಡ್ತೀವಿ. ಆಟೋ ಸಂಘದವರ ಅದೇ ರೀತಿಯಾಗಿ ಚಾಲಕರ ಮಾತು ಕೇಳಿದ್ವಿ. ಓಟು ಕೊಟ್ಟವರ ಕಷ್ಟ ಕೇಳೋದಕ್ಕಿಂತ ಸರ್ಕಾರಕ್ಕೆ, ಸಚಿವರಿಗೆ ಎಲೆಕ್ಷನ್ನೇ ಮುಖ್ಯ ಆಗಿದೆ. ಸದ್ಯಕ್ಕೆ ಆಟೋ ಚಾಲಕರು ಕೂಡ ಚುನಾವಣೆ ಮುಗಿಸ್ಕೊಂಡ ಮೇಲೆ ನಮ್ಮ ಕಷ್ಟಕ್ಕೆ ಅದೇನು ಪರಿಹಾರ ಕೊಡಿಸ್ತಾರೆ ಅಂತ ನೋಡ್ತೀವಿ, ಕೊಡದಿದ್ರೆ ನಾವೇನಂತ ತೋರಿಸ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಪ್ರತಿಭಟನೆ ಅನ್ನೋ ಯುದ್ಧವನ್ನ ಘೋಷಿಸಿದ್ದಾರೆ. ಇದಿಷ್ಟು ಆಟೋ ಚಾಲಕರ ಸಮಸ್ಯೆ ಆದ್ರೆ, ಇನ್ನು ರಾಜ್ಯದಲ್ಲಿ ಎಲ್ಪಿಜಿ ಸಮಸ್ಯೆಯಿಂದ ಬೇಸತ್ತವರು ಬಂಕ್ಗಳು, ಏಜೆನ್ಸಿಗಳ ಮೇಲೆ ದಾಳಿ ಮಾಡಿದ್ದಾರೆ. ಮುಖ್ಯಮಂತ್ರಿ ತವರು ಜಿಲ್ಲೆ ಮೈಸೂರಲ್ಲಿ ಗ್ಯಾಸ್ ಏಜೆನ್ಸಿ ವಿರುದ್ಧ ಜನರ ಆಕ್ರೋಶ ಭುಗಿಲೆದ್ದಿತ್ತು. ಗ್ಯಾಸ್ ಬುಕ್ ಮಾಡಿ ತಿಂಗಳಾದರೂ ಸಿಲಿಂಡರ್ ವಿತರಣೆಯಾಗಿಲ್ಲ ಅಂತ ಹುಣಸೂರಿನ ಚೌಡಾಂಬಿಕಾ ಗ್ಯಾಸ್ ಏಜೆನ್ಸಿಗೆ ಜನ ಮುತ್ತಿಗೆ ಹಾಕಿದ್ರು. ಮೊದಲು ಸಿಲಿಂಡರ್ ಕೊಡ್ತಿರ್ಲಿಲ್ಲ, ಈಗ ಯುದ್ಧದ ನೆಪ ಹೇಳ್ಕೊಂಡು ಕತೆ ಕಟ್ತಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಏಜೆನ್ಸಿಯವರು ಗ್ರಾಹಕರ ಮಧ್ಯೆ ಗಲಾಟೆ ಆಗ್ತಿದ್ದಂತೆ
ಹುಣಸೂರು ನಗರ ಪೊಲೀಸರು ಬಂದು ಗಂಟೆಗಟ್ಲೆ ಮಾತುಕತೆ ನಡೆಸಿದ ನಂತರ ಎಲ್ಲರನ್ನ ಸಮಾಧಾನ ಮಾಡಿ ಕಳುಹಿಸಿದ್ರು. ಇನ್ನು ದಕ್ಷಿಣ ಕನ್ನಡದ ಪುತ್ತೂರಿನಲ್ಲಿ 55 ರೂಪಾಯಿ ಆಟೋ LPGಗೆ 120 ರೂಪಾಯಿ ಕೀಳ್ತಿದ್ದಾರೆ. ಅದು ಎಲ್ಲಿ ಗೊತ್ತಾ? ಪುತ್ತೂರಿನ ಮಹಿಳಾ ಪೊಲೀಸ್ ಠಾಣೆ ಪಕ್ಕದಲ್ಲೇ ಈ ಸುಲಿಗೆ ನಡೀತಾ ಇರೋದು. ನಾವ್ಯಾಕೆ ಡಬಲ್ ರೇಟ್ ಕೊಡಬೇಕು ಅಂತ ಆಟೋ ಚಾಲಕರು ಗಲಾಟೆ ಮಾಡಿದ್ರು, ಪ್ರತಿಭಟನೆಗೂ ಹೇಳಿದ್ರು. ಅಷ್ಟಕ್ಕೆ ಸಿಟ್ಟಿಗೆದ್ದ ಗ್ಯಾಸ್ ಬಂಕ್ ಮಾಲೀಕ ಧಿಮಾಕು ತೋರಿಸಿದ. ಬಂಕ್ಗೆ ಬೀಗ ಹಾಕೊಂಡು ಏನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತ ಹೇಳಿ ಕ್ಲೋಸ್ ಮಾಡ್ಕೊಂಡೇ ಹೋದ. ಇನ್ನು ಮಂಡ್ಯದಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಸಿಗದೆ ಜನ ಹೈರಾಣ ಆಗಿದ್ದಾರೆ. ನಾಗಮಂಗಲ ಪಟ್ಟಣದಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಜನ ಮುತ್ತಿಗೆ ಹಾಕಿದ್ದಾರೆ. ಏಜೆನ್ಸಿಯವರೇ ಕಾಳಸಂತೆಗೆ ಗೃಹ ಬಳಕೆ ಸಿಲಿಂಡರ್ ಮಾರಾಟ ಮಾಡ್ತಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಬೆಳಗ್ಗೆಯಿಂದ ತಿಂಡಿ ಊಟ ಬಿಟ್ಟು ಕಚೇರಿ ಮುಂದೆ ಸಿಲಿಂಡರ್ಗಾಗಿ ಕ್ಯೂ ನಿಂತರೂ ಕೊಡ್ತಿಲ್ಲ ಅಂತ ಸಿಟ್ಟು ಹೊರ ಹಾಕಿದ್ರು. ಕೊನೆಗೆ ಪೊಲೀಸರು ಬಂದು ಏಜೆನ್ಸಿ ಕಚೇರಿಗೆ ಭದ್ರತೆ ಕೊಟ್ಟು ಎಲ್ಲರನ್ನ ಸಮಾಧಾನ ಪಡಿಸೋದ್ರಲ್ಲೇ ಹೈರಾಣ ಆಗೋದ್ರು. ನಮ್ ಜನ LPGಗೋಸ್ಕರ ಇಷ್ಟೆಲ್ಲ ಒದ್ದಾಡ್ತಿದ್ರೆ ರಾಜಕಾರಣಿಗಳಿಗೆ ಮಾತ್ರ ರಾಜಕೀಯನೇ ಮುಖ್ಯ ಆಯ್ತು. ಕೇಂದ್ರ ಸರ್ಕಾರದ ಕಡೆ ಕಾಂಗ್ರೆಸ್ನವರು ಕೈ ತೋರಿಸಿದ್ರು, ರಾಜ್ಯ ಸರ್ಕಾರದ ಕಡೆ ಕೇಂದ್ರ ಸಚಿವರು ಬೊಟ್ಟು ಮಾಡಿದ್ರು. ಕೇಂದ್ರ ಸರ್ಕಾರ ಒಂದು ವೇಳೆ ಇವತ್ತು ರಷ್ಯಾನಿಂದ ತಗೊಳ್ಳೋಕೆ ಏನು ಪ್ರಯತ್ನ ಮಾಡ್ತಾರೆ ಅದನ್ನು 1 ತಿಂಗಳ ಮೊದಲು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ಕಷ್ಟ ಬರ್ತಿರ್ಲೇನೋ ಭಾರತಕ್ಕೆ. ಆದರೂ ಕೂಡ ಆಗೋಗಿದೆ. ಈಗ ಮುಂದೆ ಆಗೋದಕ್ಕೆ ಏನೇನು ಬೇಕು ಅಂತೇಳಿ ನಾನು ಒಂದು 2-3 ದಿನದಲ್ಲಿ ಒಂದು ತೀರ್ಮಾನ ಮಾಡಿ ಇವನ್ ಕಮರ್ಷಿಯಲ್ ಲೈಕ್ ಆಟೋ ಹೋಟೆಲ್ಗೆ 70% ನಾವು ಮೊದಲೇ ಬಿಕಾಸ್ ಆಲ್ ಆಫ್ ಎ ಸಡನ್ ಸ್ಟಾಪ್ ಆದ ನಂತರ ನಮಗೆ ಸಮಸ್ಯೆ ಎಲ್ಲ ಜಗತ್ತಿನಲ್ಲಿದ್ದಂತೆ ನಮಗೂ ಆಗ್ತದೆ ಅಂತ ಅನಿಸಿದಾಗ ನಾವು ಇನಿಷಿಯಲಿ ಕಮರ್ಷಿಯಲ್ ಕಮ್ಮಿ ಮಾಡಿದ್ವಿ. ನಾವು ಇಟ್ ಈಸ್ ಇನ್ಕ್ರೀಸ್ ಟು 70%. ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಪೊಲೀಸ್ನವರೇ ಸ್ವಮೋಟೋ ಮಾಡೋದಕ್ಕೆ ಹೋಗೋದಿಲ್ಲ. ಪೊಲೀಸ್ನವ್ರಿಗೆ ಯಾರಾದ್ರೂ ಹೇಳ್ಬೇಕಲ್ಲ, ಇವರು ಫುಡ್ ಡಿಪಾರ್ಟ್ಮೆಂಟ್ನವ್ರು ಹೇಳ್ಬೇಕಲ್ವಾ, ಅದು ಆದರೆ ಮಾಡ್ತಾರೆ. ಯುದ್ಧ ನಿಲ್ಲೋವರೆಗೂ ಗ್ಯಾಸ್ ಗಂಡಾಂತರ ತಪ್ಪಲ್ಲ. ಹಾಗೆ ಕಾಳಸಂತೆಕೋರರಿಗೆ ಕಡಿವಾಣ ಹಾಕುವ ಕೆಲಸವನ್ನ ಅಧಿಕಾರಿಗಳೂ ಮಾಡ್ತಾ ಇಲ್ಲ. ಒಟ್ನಲ್ಲಿ ಯುದ್ಧ ನಿಲ್ಲುವವರೆಗೂ ಈ ಜನ ನರಕವನ್ನ ಅನುಭವಿಸಲೇಬೇಕು.